ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಅಂದರೆ ಕರ್ನಾಟಕ ಸರ್ಕಾರದಿಂದ ಇವಾಗಲೇ ಅರ್ಜಿಯನ್ನು ಕರೆದಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಇವಾಗ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಆಗಿರ್ಬೋದು, ಅಂದರೆ KSRTC ಆಗಿರ್ಬೋದು, BMTC, ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಇದು ಎಲ್ಲ ಹುದ್ದೆಗಳಿಗೂ ಅರ್ಜಿ ಕರೆದಿದ್ದಾರೆ. ಆಮೇಲೆ ಇವಾಗ ಈ ಹುದ್ದೆಗಳಿಗೆ ಎಕ್ಸಾಮ್ ಯಾವಾಗಿದೆ ಅಂತ ಒಂದು KE ಕಡೆಯಿಂದ ಬಂದಂಥ ಒಂದು ನೋಟಿಫಿಕೇಶನ್ ಆಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ನೀವು ಎಷ್ಟು ಹುದ್ದೆಗಳು ಖಾಲಿವೆ ಇದ್ದವು ಮತ್ತು ಅರ್ಜಿ ಯಾವಾಗ ಸಲ್ಲಿಸಿದರೆ, ಆಮೇಲೆ ಎಕ್ಸಾಮ್ ಯಾವ ಡೇಟ್ ಅಂತ ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಂಡೆ ಹಾಗೆ ಮಾಹಿತಿ ಇಷ್ಟೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್, ಇದು KEದ ಅಫಿಷಿಯಲ್ ವೆಬ್ಸೈಟ್ ಇದೆ. ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಅಂತ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮುಂಬರುವ ನೇಮಕಾತಿ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಇವಾಗ ಅರ್ಜಿ ಸಲ್ಲಿಸಿದರೆ ಎಷ್ಟು ಹುದ್ದೆಗಳಿಗೆ 3,000ಕ್ಕಿಂತ ಹೆಚ್ಚಿಗೆ ಹುದ್ದೆಗಳಿರ್ತಕ್ಕಂಥ ಹುದ್ದೆಗಳಾಯಿತು. KSRTC, BMTC, ಪೊಲೀಸು, ಆಮೇಲೆ ಕಂದಾಯ ಇಲಾಖೆ, ನೀರಾವರಿ ಇಲಾಖೆಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರು. ಆವಾಗ ಎಲ್ಲ ಹುದ್ದೆಗಳದ್ದು ಎಕ್ಸಾಮ್ ಯಾವಾಗಿದೆ ಅಂತ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೇಟ್ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ವಿಡಿಯೋದಲ್ಲಿ ನೋಡೋಣ ಎಷ್ಟೆಷ್ಟು ಯಾವ ಡೇಟ್ ಕೊಟ್ಟಿದ್ದಾರೆ ಅಂತ. ಇದು ಅಫಿಷಿಯಲ್ ವೆಬ್ಸೈಟ್ ಇದೆ, ತಾವು ನೋಡ್ಬೋದು. 2024-25ರ ಮುಂಬರುವ ನೇಮಕಾತಿ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು PDF ಕೊಟ್ಟಿದ್ದಾರೆ. ಅವರು PDF ಈ ರೀತಿಯಾಗಿದೆ, ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಅಂತ ಕೊಟ್ಟಿದ್ದಾರೆ. ಇದು ಪ್ರಕಟ ದಿನಾಂಕ 25/4/2024 ಆಗಿರ್ತದೆ. ನಾವು ವಿಡಿಯೋ ಮಾಡ್ತಾ ಇರೋದು ಇವತ್ತು ನೈಟ್ 24ನೇ ತಾರೀಕು. ಇಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರವು ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಖಾಲಿಯಿರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸುವ ಉದ್ದೇಶಿಸಿರುವ ನೇಮಕಾತಿಯ ಪರೀಕ್ಷೆ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಇಲಾಖೆ ಹೆಸರು, ಅಧಿಸೂಚನೆ, ಒಟ್ಟು ಹುದ್ದೆಗಳ ಸಂಖ್ಯೆ, ಪರೀಕ್ಷೆ ಡೇಟ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡಬೇಕಾದ್ರೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಇಲಾಖೆ ಹುದ್ದೆ ಅಂತ ಕೊಟ್ಟಿದ್ದಾರೆ, ಅಧಿಸೂಚನೆ ದಿನಾಂಕ ಮತ್ತು ಒಟ್ಟು ಹುದ್ದೆಗಳು ಮತ್ತು ತಾತ್ಕಾಲಿಕ ಇರುವ ಎಕ್ಸಾಮ್ ಡೇಟ್ ಆಗಿರುತ್ತೆ. ಇದು ಮೊದಲನೇದಾಗಿ ನೋಡಬೇಕಾದ್ರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KSRTC ಆಗಿದೆ. ಇಲ್ಲಿ KSRTCಯಲ್ಲಿ ಸಹಾಯಕ ಲೆಕ್ಕಿಗ, ಸಹಾಯಕ ಸಂಚಾರ ನಿರೀಕ್ಷಕ, ಕರ್ನಾಟಕ ಸಾರಿಗೆ ಪೇದೆ, ಕುಶಲಕರ್ಮಿ, ತಾಂತ್ರಿಕ ಸಹಾಯಕ ಹುದ್ದೆಗಳನ್ನು ಅರ್ಜಿ ಕರೆದಿದ್ದರು. ಇದು 17/8/2022 ಅರ್ಜಿ ಕರೆದಿದ್ದರು. ಒಟ್ಟು 36 ಹುದ್ದೆಗಳಿದ್ದವು. ಈ ಹುದ್ದೆಗಳಿಗೆ ಎಕ್ಸಾಮ್ ಬಂದುಬಿಟ್ಟು 12/7/2024ರಿಂದ 13/7/2024 ಮತ್ತು 14/7/2024 ತಾರೀಕು ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. 36 ಹುದ್ದೆಗಳು ಖಾಲಿದ್ದವು. ಇದು ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಆಗಿರುತ್ತದೆ. ಅದೇ ರೀತಿ ಎರಡನೇದಾಗಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳ ಚರಂಡಿ ಮಂಡಳಿ, ಇಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳು ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ C ಹುದ್ದೆಗಳಾಗಿದ್ದವು. ಇದು 5/2/2024ರಂದು ಅಧಿಸೂಚನೆ ಬಿಡುಗಡೆ ಆಗಿದ್ದು. ಇಲ್ಲಿ 64 ಹುದ್ದೆಗಳು ಖಾಲಿದ್ದವು. ಈ ಹುದ್ದೆಗಳ ಎಕ್ಸಾಮ್ ಬಂದುಬಿಟ್ಟು 11/8/2024ರಂದು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಮೂರನೇದಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಲ್ಲಿ ನಿರ್ವಾಹಕ ದರ್ಜೆ 3 ಹಾಗೂ ಮೇಲ್ವಿಚಾರಕ ಹುದ್ದೆಗಳು ಕರೆದಿದ್ದರು. 3/4/2024ರಂದು ಇದು ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು. ಇಲ್ಲಿ 2,500 ಹುದ್ದೆಗಳಿದ್ದವು. 1/9/2024ನೇ ತಾರೀಕಿದು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ PSI ಹುದ್ದೆಗಳನ್ನು ಅರ್ಜಿ ಕರೆದಿದ್ದರು. ಇದು 3/3/2021ರಂದು ಅರ್ಜಿ ಕರೆದಿದ್ದರು. ಒಟ್ಟು 402 ಹುದ್ದೆಗಳು ಕರೆದಿದ್ದವು. ಇಲ್ಲಿ ಈ ಪೊಲೀಸ್ ಇಲಾಖೆ ಎಕ್ಸಾಮ್ ಬಂದುಬಿಟ್ಟು 22/9/2024ರಂದು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕೊನೆಯದಾಗಿ ಕಂದಾಯ ಇಲಾಖೆ, ಅಂದರೆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಅರ್ಜಿ ಕರೆದಿದ್ದರು. ಇಲ್ಲಿ 21/2/2024ನೇ ತಾರೀಕಿದು ಮಾಹಿತಿ ಪ್ರಕಟ ಆಗಿತ್ತು. ಒಟ್ಟು 1,000 ಹುದ್ದೆಗಳಿದ್ದಾವೆ. ಇಲ್ಲಿ ಈ ಹುದ್ದೆ ಎಕ್ಸಾಮ್ ಬಂದುಬಿಟ್ಟು 27/10/2024ರಂದು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡ ಭಾಷಾ ಪರೀಕ್ಷೆ ಅನ್ವಯಿಸುವ ಹುದ್ದೆಗಳು ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಕನ್ನಡ ಭಾಷೆ ಎಕ್ಸಾಮ್ ಇದ್ದರೆ ಮುಂದಿನ ದಿನದಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದನ್ನು ಅಪ್ಡೇಟ್ ಮಾಡಿ ಅಂತ ನೋಡೋಣ. ಇಲ್ಲಿ ತಾವು ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಾ ಅವರು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. KSRTC ಆಗಿರ್ಬೋದು, BMTC ಆಗಿರ್ಬೋದು ಮತ್ತು ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಆಗಿರ್ಬೋದು, ಆಮೇಲೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಯಾರು ಅರ್ಜಿ ಸಲ್ಲಿಸಿದ್ರ 2022ರಿಂದ 21, 22, 23, 24ರಲ್ಲಿರ್ತಕ್ಕಂಥ ಒಂದು ಮಾಹಿತಿ ಆಗಿದೆ. ಇದು ಯಾರ್ಯಾರು ಸಲ್ಲಿಸಿರ ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಯಾರಾದರೂ ಎಷ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಈ ವಿಡಿಯೋನ ತಾವು ಶೇರ್ ಮಾಡಿ ಅಲ್ಲಿಂದ ಮಾಹಿತಿಗಳನ್ನ ತಾವು ಅವ್ರಿಗೆ ಈಜಿಯಾಗಿ ಗೊತ್ತಾಗುತ್ತೆ, ನೋಡ್ಕೋಬೋದು. ಈ PDF ಲಿಂಕನ್ನು ಮತ್ತು ವಾಟ್ಸಪ್ ಲಿಂಕನ್ನು ನಮ್ಮ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ತಾವು ಅಲ್ಲಿಂದ ನೋಡ್ಕೊಂಡಾಗ ಇದು ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೀನಿ. ಒಂದು ಸೈಡ್ ಚೆಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.